ಹಲೋ ಹಲೋ ಸರ್, ನಾನು ಹೇಳಿದ್ದನ್ನ ಕೇಳಿಸ್ಕೊಳ್ಳಿಲ್ವಾ? ನಮ್ಗೆ ಆಫೀಸ್ ನಲ್ಲಿ ಸಂಬಳ ಕೊಡೋದು ಕೆಲಸ ಮಾಡೋಕೆ, ಮಾತಾಡೋಕಲ್ಲ. ಆಹಾ, ದಟ್ಸ್ ವೈ ಐ ಲೈಕ್ ಯು. ಹ್ಮ್, ಏನ್ ಸರ್ ಹಾಗ್ ನೋಡ್ತಿದ್ದೀರಾ? ಐ ಲವ್ ಯು ಅನ್ಲಿಲ್ಲ, ಐ ಲೈಕ್ ಯು ಅಂದೆ ಅಷ್ಟೇ. ಈ ಫೈಲ್ಗೆ ಅರ್ಜೆಂಟ್ ಆಗಿ MD ಹತ್ರ ಸೈನ್ ಮಾಡಿಸಿ ಕಾರ್ಪೊರೇಷನ್ ಕಳಿಸು. ಓಕೆ ಸರ್. ಸರ್ ಸರ್ ಸರ್, ಬೆಳಗಾಗ ಹೊತ್ತಿಗೆ ಪ್ಲಾನ್ ರೆಡಿ ಮಾಡ್ತೀನಿ ಅಂತ ಹೇಳಿದ್ರಿ, ನಿದ್ರೆ ಬರ್ತಾ ಇದೆಯಾ? ಇಲ್ಲ ಸುಧಾ, ಯಾಕೋ ಸುಸ್ತಾಗ್ತಾ ಇದೆ. ಓ ಮೈ ಗಾಡ್, ಮೈಯೆಲ್ಲ ಸುಟ್ಟು ಹೋಗ್ತಿದೆ. ನಿಮಗ್ ಜ್ವರ ಬಂದಿದೆ, ನಡೀರಿ ಸರ್, ಡಾಕ್ಟರ್ ಹತ್ರ ಹೋಗೋಣ. ಪರವಾಗಿಲ್ಲ ಸುಧಾ, ಇದನ್ನ ಮುಗಿಸ್ಬಿಡ್ತೀನಿ. ನಥಿಂಗ್ ಡೂಯಿಂಗ್. ಬನ್ನಿ ಸರ್, ಕಮ್ ಆನ್ ಪ್ಲೀಸ್ ಗೆಟ್ ಅಪ್. ಮೆಲ್ಲಿಗೆ ಸರ್. ಈ ಕಂಡೀಷನ್ ಅಲ್ಲಿ ನಿಮ್ಮನ್ನ ಒಂಟಿಯಾಗಿ ಬಿಟ್ಟು ನಾನು ಹೋಗಲ್ಲ. ಪ್ರತಿ 2 ಗಂಟೆಗೊಂದ್ಸಲ ಟ್ಯಾಬ್ಲೆಟ್ಸ್ ಕೊಡ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ನಾನು ತಗೋತೀನಿ. ಪ್ಲೀಸ್ ಸರ್, ನೀವು ಹಾಯಾಗಿ ಮಾಡ್ಕೊಳ್ಳಿ. ಸರ್ ಸರ್, ಮಾತ್ರೆ ತಗೊಳ್ಳಿ. ಸುಧಾ, ಬಂದೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೌ ಆರ್ ಯು ನೋ? ಫೀಲಿಂಗ್ ಬೆಟರ್? ಗುಡ್. ಸುಧಾ, ರಾತ್ರಿ ಎಲ್ಲ ನೀನ್ ಮಲಗ್ಲೇ ಇಲ್ವಾ? ಇಲ್ಲ, ಯಾಕೆಂದ್ರೆ ಮತ್ತೆ ನಿಮ್ಮನ್ನ ಕಾಕ ಹಿಡಿಯೋಕೆ ಅವಕಾಶ ಸಿಕ್ಕುತ್ತೋ ಇಲ್ವೋ ಅಂತ. ನನ್ ಮೇಲೆ ಯಾಕೆ ಇಷ್ಟ ಅಭಿಮಾನ? ಅಷ್ಟು ದೊಡ್ಡ ದೊಡ್ಡ ಪದಗಳಿಗೆ ನನಗೆ ಅರ್ಥ ಗೊತ್ತಿಲ್ಲ ಸರ್. ನೀವು ರೆಡಿಯಾಗಿ, ನಾನು ಹೋಗಿ ಬ್ರೇಕ್ಫಾಸ್ಟ್ ತಗೊಂಡ್ ಬರ್ತೀನಿ. ಓಕೆ? ಏನ್ ಸರ್, ಇವತ್ತು ಆಫೀಸಿಗೆ ರಜೆ ಹಾಕಿ ರೆಸ್ಟ್ ತಗೊಳ್ಳಿ. ನೋ, MD ಅವ್ರು ನಮ್ಗೆ ಒಪ್ಸಿರೋ ಕೆಲ್ಸನ ನಾವ್ ಹೇಗಾದ್ರೂ ಮಾಡಿ ಇವತ್ತು ಮುಗಿಸ್ಲೇಬೇಕು. ಆಹಾ, ಮಹಾ ಮುಗಿಸ್ಲೇಬೇಕು. ಸಾಕಮ್ಮ, ನೋಡಿ ಸಾಕು, ಹೋಗಿ ಸ್ವಲ್ಪ ಕಾಫಿ ತಗೊಂಬನ್ನಿ. ಸರಿ ಬುದ್ಧಿ. ಸಾಕಮ್ಮ. ಏನ್ ಬುದ್ಧಿ? ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಮನೆಗೆ ಬೀಗ ಹಾಕಿ ಪಕ್ಕದ ಮನೆ ಬೀಗಕ್ಕೆ ಕೊಟ್ಬಿಟ್ಟು ಹೋಗಿ. ಸರಿ ಬುದ್ಧಿ. ಲೆಟ್ಸ್ ಗೋ. ಚಂದ್ರು, ಕಂಗ್ರಾಚುಲೇಷನ್. ಏನ್ ವಿಷಯ? ನೀನ್ ಡಿಸೈನ್ ಮಾಡಿದ ಗ್ರೂಪ್ ಹೌಸಿಂಗ್ ಪ್ಲಾನ್ ಅಪ್ರೂವ್ ಆಗಿ ಆ ಕಾಂಟ್ರಾಕ್ಟ್ ನಮ್ ಕಂಪ್ನಿಗೆ ಬಂದಿದೆ. ಈ ಕ್ರೆಡಿಟ್ ನಿಮ್ಮಿಬ್ಬರಿಗೆ ಸೇರ್ಬೇಕು. ಥ್ಯಾಂಕ್ ಯು ಸರ್. ಎನಿವೇ, ಈ ಸಾಯಂಕಾಲ ಒಂದು ಪಾರ್ಟಿ ಅರೇಂಜ್ ಮಾಡಿದೀನಿ, ನೀವಿಬ್ರು ಮಿಸ್ ಮಾಡಬಾರ್ದು. ಥ್ಯಾಂಕ್ಸ್. ಓಕೆ?
ಸೀತಾ, ಊರಿಂದ ಯಾವಾಗ ಬಂದೆ? ಅಪ್ಪ ಅಮ್ಮ ಹುಷಾರಾಗಿದ್ದಾರಾ? ಸೀತಾ, ನಾನು ಊರಿಗೆ ಬರಲಿಲ್ಲ ಅಂತ ನನ್ನ ಮೇಲೆ ಕೋಪನಾ? ಸೀತಾ, ಏನ್ ಮಾಡ್ತಾ ಇದೀಯಾ? ಹುಚ್ಚಿಗೆ ಸಿಡಿತಾ ನಿಂಗೆ? ನೀವು ಮಾಡಿದ ಕೆಲ್ಸಕ್ಕೆ ಹುಚ್ಚಿಡಿಯೋದಿರ್ಲಿ, ಹೊಟ್ಟೆಲ್ ಬೆಂಕಿ ಹಾಕ್ದಾಗ ಆಗ್ತಾ ಇದೆ ನನ್ಗೆ. ಇಲ್ಲಿಗೆ ಯಾಕೆ ಬಂದ್ರಿ? ಅವಳ ಹಿಂದೆನೆ ಹೋಗ್ಬೇಕಾಗಿತ್ತು ಅವಳ ಮನೆಗೆ. ಯಾರ ಮನೆಗೆ? ಆಹಾ, ಏನು ಗೊತ್ತಿಲ್ದಿರೋಗಿ ಯಾರ ಮನೆಗೆ ಅಂತ ಕೇಳ್ತಿದ್ದೀರಲ್ಲ. ಕಿಲಕಿಲ ಅಂತ ಕಿಸಿತ ಚಕ್ಕಂದ ಆಡ್ತಿದ್ಲಲ್ಲ, ಅವಳ ಮನೆಗೆ. ಓಹೋ, ಅದಕ್ಕ ನಿನ್ ಕೋಪ? ಅಯ್ಯೋ ಹುಚ್ಚಿ, ನಮ್ MD ಆಫೀಸ್ ಸ್ಟಾಫ್ ಎಲ್ಲ ಒಂದ್ ಪಾರ್ಟಿ ಕೊಟ್ಟಿದ್ರು. ಆಹಾ, ಹೌದು. ಇವಳೊಬ್ಳು ಪೆದ್ದಿ ಏನ್ ಹೇಳಿದ್ರು ನಂಬಿಡ್ತಾಳೆ ಅಂತ ತಾನೇ ನಿಮ್ ಧೈರ್ಯ. ನಿನಗ್ ನಂಬಿಕೆ ಇಲ್ಲ ಅಂದ್ರೆ ನಾಳೆ MD ಬಂದು ನೀನೇ ಕೇಳು. ಯಾಕೆ ಆಫೀಸಿಗೆ ಬಂದು ನನ್ ಮಾನ ಮರ್ಯಾದೆ ತೆಗಿತಿದ್ಯಾ ಅಂತ ಆ ಕೆನ್ನೆಗೂ ಈ ಕೆನ್ನೆಗೂ ಬಾರ್ಸಕ್ಕ? ಕಾಲ್ ಕರ್ಕೊಂಡು ಜಗಳಕ್ ಬರ್ಬೇಡ. ಬಾ, ಊಟ ಮಾಡುವ. ನಾನ್ ಬರಲ್ಲ. ನೀವಿವತ್ತು ಹೊರಗಡೆನೆ ಮಲ್ಕೊಳ್ಳಿ. ನಾಳೆ ಬೆಳಗಾಗ್ತಿದ್ದ ಹಾಗೆ ಅವಳು ಒಂದ್ ಕೈಯಲ್ಲಿ ತಿಂಡಿ ಒಂದ್ ಕೈಯಲ್ಲಿ ಕಾಫಿ ತಗೊಂಡ್ ಬಂದು ನುಲೀತ ತಿನ್ನಿಸ್ತಾಳೆ. ತಿಂಡಿ ತಿಂದು ಕಾಫಿ ಕುಡ್ದು ಗಂಡ ಹೆಂಡತಿ ತರ ಜೊತೆಯಾಗಿ ಅಂಟ್ಕೊಂಡು ಹೋಗಿ. ನನ್ಗಿಲ್ ಹೊಟ್ಟೆ ಉರಿತಾ ಇದ್ರೆ ನಿಮಗ್ ನಗುನಾ? ಸೀತಾ, ನೀನ್ ಊರ್ ಹೋದ್ಮೇಲೆ ನನಗ್ ತುಂಬಾ ಜ್ವರ ಬಂದಿತ್ತು. ಜ್ವರ ಬಂದಿತ್ತಾ? ಈಗ ಹೇಗಿದ್ದೀರಿ? ಈಗ ಚೆನ್ನಾಗಿದ್ದೀನಿ. ಆಫೀಸ್ ನಲ್ಲಿ ಜ್ವರ ಬಂದು ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟಿದ್ದೆ. ಪಾಪ ಹುಡುಗಿ ನನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿ ಡಾಕ್ಟರ್ ತೋರಿಸಿ ಮನೆ ಕರ್ಕೊಂಡ್ಬಂದ್ಲು. ಇಡೀ ರಾತ್ರಿ ತಾನು ನಿದ್ದೆ ಮಾಡದೆ ನನ್ ಸೇವೆ ಮಾಡಿದಾಳೆ ಗೊತ್ತಾ? ಅವಳೇನಾರು ಇಲ್ದೇ ಇದ್ದಿದ್ರೆ ನನ್ ಗತಿ ಏನಾಗ್ತಿತ್ತೋ ಏನೋ. ಅಯ್ಯೋ, ನಿಜ ಸಂಗತಿ ಏನಂತ ಗೊತ್ತಿಲ್ಲದೆ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟೆ. ಜ್ವರದಿಂದ ನರಳ್ತಾ ಇದ್ ನಿನ್ ಮೇಲೆ ಸುಮ್ನೆ ಆಪತ್ನೆ ಹೊರಿಸ್ಬಿಟ್ಟೆ. ನಾನ್ ಪಾಪಿರಿ. ಬೇಡರಿ, ಬೇಡ. ನನ್ನ ದೂರ ಮಾಡ್ಬೇಡಿ. ಕಟ್ಕೊಂಡಿರೋ ನನ್ನ ಬಿಟ್ಬಿಟ್ಟು ಇನ್ನೊಬ್ಳ ಜೊತೆ ಈಗ ಹಾಡಿ ಕುಣಿಯೋದು ಅನ್ಯಾಯ ರೀ. ಬೇಡರಿ. ಸೀತಾ, ಸೀತಾ, ನಾನು ಇಷ್ಟು ಬೇಗ ನಿಮ್ಮಿಂದ ದೂರ ಆಗ್ಬಿಡ್ನಾ? ಏ ಸೀತಾ, ಸೀತಾ, ಯಾಕೆ ಏನಾಯ್ತು? ಕೆಟ್ಟ ಕನಸು ಬಿತ್ತಾ? ನೀವು ನಿಮ್ಮ ಆಫೀಸ್ ಹುಡುಗಿ ಇಬ್ರು ಸೇರ್ಕೊಂಡು ನನ್ನ ಎದುರಿಗೆ ಗಾಢವಾಗಿ ಪ್ರೇಮಿಸ್ತಾ ಏಟ್ ಹಾಡ್ತಿದ್ರಿ. ಹುಚ್ಚು ಆಲೋಚನೆಗಳು ಮಾಡ್ತಾ ಮಲ್ಕೊಂಡ್ರೆ ಹೀಗೆ ಕೆಟ್ಟ ಕನಸುಗಳು ಬೀಳುತ್ತೆ. ಮಲ್ಕೋ. ಏನ್ರಿ, ನಮ್ ಬಾತ್ರೂಮ್ ಕನ್ನಡಿ ಮೇಲಿರೋ ಕುಂಕುಮದ ಸ್ಟಿಕ್ಕರು ನಿಮ್ ಆಫೀಸ್ ಹುಡುಗಿದೇನಾ? ನನಗೆ ಗೊತ್ತಿಲ್ಲ ಸೀತಾ, ಸುಮ್ನೆ ತೊಂದರೆ ಕೊಡ್ಬೇಡ. ಮಲ್ಕೋ. ವಾಣಿ, ಯಾಕೆ ನನ್ ಬಳ್ಪಕ್ಕದ್ದು ಕೊಡಲ್ಲ ಅಂತ ಹೇಳ್ತೀಯಾ? ನಾನ್ ನಿನ್ ಬಳ್ಪಕ್ಕದ್ನ ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ನನ್ ರಾಜ ನಿಮ್ಮದಲ್ಲ ರೀ. ಮತ್ತಿನ್ಯಾರ್ನೆ? ನಾನ್ ಚಿಕ್ಕ ಹುಡುಗಿ ಆಗಿದ್ದಾಗ ನನ್ ಜೊತೆ ಓದ್ತಿದ್ನಲ್ಲ ಸೀನು, ನನ್ ಬಳ್ಪ ಕಟ್ಬಿಟ್ಟ. ಆಗ ನನಗ್ ಗಂಟ್ಲಿರ್ಲಿಲ್ಲ, ಬಯಕಾಗ್ಲಿಲ್ಲ. ಅದಕ್ಕೆ ಈಗ ಬೈದಿದ್ದು. ಅಂದ್ರೆ ಪ್ರೆಸೆಂಟ್ ಮಾತುಗಳಲ್ದೆ ಫ್ಲಾಶ್ ಬ್ಯಾಕ್ ಮಾತುಗಳೆಲ್ಲ ನೆನಪಕ್ ಬಂದು ಅದನ್ನೆಲ್ಲ ನನ್ ಮೇಲೆ ಪ್ರಯೋಗ ಮಾಡ್ತಾ ಇದ್ಯಾ? ಸುಮ್ಮನೆ ಕೂತಿದ್ಯಲ್ಲ, ಬೇಗ ಹಾಡೋ. ನೀನ್ ಹಾಡಲ್ಲ ಅಂದ್ರೆ ಮತ್ತೆ ನನ್ಗೆ ಅಳು ಬಂದ್ಬಿಡುತ್ತೆ. ರಂಗಣ್ಣಿ, ಇವತ್ ರಾತ್ರಿ ಓಡೋಣ. ರಂಗಣ್ಣಿ ಅವನ್ ಜೊತೆ ಓಡೋಗದ? ಅವನ್ ಯಾರೇ? ಅಯ್ಯಯ್ಯೋ, ಈ ಮನೇಲಿ ಒಬ್ಬೊಬ್ರು ಬಂದ ತರ ಕಾಯಿಲೆ ಇದೆಯಲ್ಲಪ್ಪ. ಗೋಪಿ, ನಾನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಗೋಪಿನ? ಇವನ್ ಯಾರೇ? ರೀ, ನಾನ್ ಟೀನೇಜ್ ಆಗಿದ್ದಾಗ ಆ ಗೋಪಿ ನಮ್ಮ ಮನೆ ಪಕ್ಕದಲ್ಲಿ ಇದ್ನಲ್ಲ, ತುಂಬಾ ಸುಂದರವಾಗಿದ್ದ ರೀ. ನಾನು ಅವನ್ನ ತುಂಬಾ ಪ್ರೀತಿಸ್ತಾ ಇದ್ದೆ.
ಆಗ ಹೇಳ್ಬೇಕಾಗಿದ್ದ ಮಾತನ್ನ ಹೇಳಕ್ ಆಗ್ಲಿಲ್ಲ. ಅಯ್ಯೋ ಹೀಗೆ ಹೇಳ್ತಾ ಇದೀನಿ. ಅಯ್ಯೋ ಅಯ್ಯೋ ಟಾಪಿಕ್ ಬದಲಾಯಿಸು ಬದಲಾಯಿಸು. ನಾನೇನಾದ್ರೂ ಮದ್ವೆ ಮಾಡ್ಕೊಂಡ್ರೆ ಇಂತ ಗೂಬೆನೆ ಮದ್ವೆ ಮಾಡ್ತೀನಿ. ಯಾರ್ಗೆ ಹೇಳ್ತಾ ಇದ್ಯಾ? ಇನ್ಯಾರ್ಗೆ? ನಿಮ್ಗೆ. ಎಲ್ರು ನಿನ್ ಕಣ್ಣಿಗೆ ಸುಂದರವಾಗಿ ಕಾಣಿಸ್ತಾರೆ, ನಾನ್ ಮಾತ್ರ ಗೂಬೆ ಹಾಕಿ ಕಾಣಿಸ್ತೀನಾ? ರೀ 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 ರೀ, ಇನ್ನೊಂದ್ ವಿಷಯ ಗೊತ್ತಾ? ಅಯ್ಯೋ ಬೇಡ ಬೇಡ, ಈಗಾಗ್ಲೇ ನಿನ್ ಮಾತ್ ಕೇಳಿ ಕೇಳಿ ಇಷ್ಟಾಗಲ ಇರೋ ಕಿವಿ ಇಷ್ಟು ದೊಡ್ಡದಾಗ್ತಾ ಇದೆ. ದಯವಿಟ್ಟು ನಿನ್ ಮಾತಿಗೆ ಅಣೆ ಕಟ್ಟಾಕು.